ಏಮಸ್ ಕಿಚನ್‌ಗೆ ಸ್ವಾಗತ. ಇವತ್ತು ತುಂಬಾನೇ ಸುಲಭವಾಗಿ ಹಪ್ಪಳ ಮಾಡ್ತಾ ಇದ್ದೀನಿ. ನಮ್ಮ ಹಳ್ಳಿ ಕಡೆ ಮಾಡುವಂಥ ಹಪ್ಪಳ ತುಂಬಾನೇ ಚೆನ್ನಾಗಿರುತ್ತೆ. ತುಂಬ ಸುಲಭವಾಗಿ ಮಾಡ್ಕೊಬೋದು. 2 ಪಟ್ಟು ಅಳತೆ ತುಂಬ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ನೋಡಿ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ. ನಾವು ಯಾವ ಸೈಜಲ್ಲಾದ್ರೂ ಕೂಡ ಮಾಡ್ಕೊಬೋದು. ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲಿನಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಅಕ್ಕಿ ಹಿಟ್ಟನ್ನು ಮನೆಯಲ್ಲೇ ರೇಷನ್ ಅಕ್ಕಿನ ತೊಳೆದು ಒಣಗಿಸಿ ಮಿಲ್ ಮಾಡಿಸಿ ಮಾಡಿರೋವಂಥದ್ದು. ಅಂಗಡಿಲಿ ತಂದೂ ಕೂಡ ನೀವು ಮಾಡ್ಕೊಬೋದು. ಇದಾದ ನಂತರ ಇಲ್ಲಿ ನಾನು 4-5 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ. ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಬೋದು. ಮತ್ತು ಮೆಣಸು ಕೂಡ ನಾನು 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ತರ್ತರಿಯಾಗಿ ರುಬ್ಕೊಬೇಕು, ಫೈನ್ ಪೇಸ್ಟ್ ಮಾಡ್ಕೊಬಾರ್ದು. ಇದಾದ ನಂತರ ನಾನು ಅದೇ ಬಟ್ಲನ್ನು ಉಪಯೋಗಿಸ್ತಾ ಇದ್ದೀನಿ ನೀರನ್ನು ಹಾಕ್ಕೊಳ್ಳೋದಕ್ಕೆ. ಇದಾದಮೇಲೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ನಾನು ಯಾವಾಗಲೂ ಏನಕ್ಕೆ ಕುಕ್ಕರ್ನೇ ಬಳಸ್ತೀನಿ ಅಂದರೆ, ಈ ಕುಕ್ಕರ್ನ ಹಪ್ಪಳ ಮಾಡೋಕ್ಕೆ ಅಂತಲೇ ಇಟ್ಬಿಟ್ಟಿದ್ದೀನಿ. ಹ್ಯಾಂಡಲ್ ಇರುತ್ತೆ ಕೈಯಲ್ಲಿ, ತುಂಬ ಸುಲಭವಾಗಿ ತಿರುಗಿಸ್ಬೋದು. ಅದಕ್ಕೋಸ್ಕರ ನಾನು ಅದೇ ಬಟ್ಲಿನಲ್ಲಿ 2 ಬಟ್ಲಿನಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಪೂರ್ತಿ ಫುಲ್ ಹಾಕ್ಕೊಬೇಡಿ. ಆ ಬಟ್ಲಲ್ಲಿ 1 ಇಂಚ್ ಕಡಿಮೆ ಅಷ್ಟು ನೀವು ನೀರು ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ, ಎಲ್ಲೂ ಕೂಡ ಗಂಟಾಗೋದಿಲ್ಲ. ಇದಾದ ನಂತರ ಗ್ಯಾಸ್ ಮೇಲೆ ಇಟ್ಟು ನಾನು ಸ್ವಲ್ಪ ಹಸಿಟ್ಟನ್ನು ಮೇಲೆ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಹಸಿಟ್ಟು ಹಾಕ್ಕೊಂಡಾದ್ಮೇಲೆ ನಾನು ಇದು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಇದಾದ ನಂತರ ಇದಕ್ಕೆ ನೀವು ಜೀರಿಗೆ ಕೂಡ ಸೇರಿಸ್ಕೊಬೋದು. ನಾನು ಲಾಸ್ಟಲ್ಲಿ ಹಾಕ್ಕೊತೀನಿ. ಈಗ ನಾನು 1 ಸ್ಪೂನಿನಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು 1 ಸ್ಪೂನಿನಷ್ಟು ಹಪ್ಳದ ಖಾರವನ್ನು ಸೇರಿಸ್ಕೊಂಡಿದ್ದೀನಿ. ಹಪ್ಳದ ಖಾರ ಇಲ್ಲಾಂದರೆ ನೀವು ಸ್ವಲ್ಪ ಸೋಡಾವನ್ನು ಕೂಡ ಬಳಸ್ಕೊಬೋದು. ಹಪ್ಳದ ಖಾರ ಸ್ವಲ್ಪ ಅದರಲ್ಲಿ ಉಪ್ಪಿನಂಶ ಇರೋದರಿಂದ ನೀವು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಹಪ್ಪಳ ಯಾವತ್ತಿದ್ರೂ ನಾವು ಮಾಡಬೇಕಾದ್ರೆ ನಾಲ್ಗೆ ರುಚಿಗೆ ಸ್ವಲ್ಪ ಕಡಿಮೆ ಇರಬೇಕು. ಈಗ ನೀರು ಕೂಡ ಕುದಿ ಬಂದಿದೆ. ಇವಾಗ ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಒಂದು ಸಣ್ಣ ಬಟ್ಲನ್ನು ಎತ್ತಿಟ್ಕೊಂಡಿದ್ದೀನಿ ಲಾಸ್ಟಲ್ಲಿ ಹಾಕೋದಕ್ಕೆ. ನೋಡಿ ಇವಾಗ ನಾನು ಮತ್ತೆ ಒಂದು ಕಪ್ಪಲ್ಲಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ನೀರಿನ ಅಳತೆ ತಗೊಂಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಗಂಟು ಅನ್ನೋದು ಬರೋದಿಲ್ಲ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಕ್ಲೀನಾಗಿ ಹೊಂದಿಸಿ ಅದನ್ನು ಹೊಂದಿಸ್ಬಿಟ್ಟು ಮುದ್ದೆ ಮಾಡೋಕ್ಕೆ ಬರುತ್ತೆ ಅನ್ನೋರಿಗೆ ತುಂಬ ಸುಲಭವಾಗುತ್ತೆ ಈ ರೆಸಿಪಿ. ಚೆನ್ನಾಗಿ ಹೊಂದ್ಸಾದ ನಂತರ ಮುದ್ದೆ ಕೋಲನ್ನ ಸೈಡಿಗೆ ಎತ್ತಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಬೇಯಿಸ್ಕೊಬೇಕು. ನಾವು ಒಂದು 10 ನಿಮಿಷ, ಒಂದು 1/4 ಗಂಟೆನಾದ್ರು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬೆಂದರೆ ಬಿಸಿಲಿಗೆ ಒಣಗಿದಾಗ ಸೀಳು ಬಿಟ್ಕೊಳ್ಳೋದು ಅದೆಲ್ಲ ಬರೋದಿಲ್ಲ. ಈಗ ಚೆನ್ನಾಗಿ ನಾವು ಇದನ್ನು ಹೊಂದಿಸ್ಕೊಬೇಕು. ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ, ಸ್ಮ್ಯಾಶ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡಾಗ ನಮಗೆ ಏನಾಗುತ್ತೆ, ಗಂಟು ಅನ್ನೋದು ಬರೋದಿಲ್ಲ. ನಿಮಗೆ ಈ ಥರ ಕೈಯಲ್ಲೇ ಮಾಡ್ಕೊಳಕ್ಕಾಗಲ್ಲ ಅನ್ನೋರು ನೋಡಿ ಇನ್ನೊಂದು ರೀತಿ ತೋರಿಸ್ತೀನಿ. ನಾವು ಮುದ್ದೆ ಮಾಡ್ತೀವಲ್ಲ, ಸೇಮ್ ಅದೇ ರೀತಿ ತಿರುಗಿಸ್ಕೊಂಡು ಮಾಡ್ಕೊಳ್ಳಿ. ಗಂಟು ನೋಡಿ, ಗಂಟು ಈ ಥರ ಮಾಡಿದಾಗ ಏನಾಗುತ್ತೆ, ಗಂಟು ಒಡೆಯುತ್ತೆ ನಮಗೆ. ಆಗ ತುಂಬ ಚೆನ್ನಾಗಿ ನಮಗೆ ಬರುತ್ತೆ ಹಪ್ಪಳ. ಈ ಥರ ಎಲ್ಲ ಚೆನ್ನಾಗಿ ತಿರುಗಿಸಿ ಹೊಂದಿಸ್ಕೊಳ್ಳಿ. ಈ ಥರ ಮುದ್ದೆ ಮಾಡಿದಾಗ ನೋಡಿ ಕೈಗೆ ಸ್ವಲ್ಪನೂ ಅಂಟಬಾರ್ದು. ಅಂಟದೇ ಇದ್ದಾಗ ನಮಗೆ ಪರ್ಫೆಕ್ಟಾಗಿ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ನಾನು ಒಂದು 5 ನಿಮಿಷ ಚೆನ್ನಾಗಿ ತಿರುಗಿಸಿ ಹೊಂದಿಸ್ಕೊಂಡಿದ್ದೀನಿ. ಸ್ವಲ್ಪನೂ ಗಂಟೆಲ್ಲ ಒಡೆದೋಗುತ್ತೆ. ಇದಾದಮೇಲೆ ನಾನು ಮತ್ತೆ ಗ್ಯಾಸ್ ಮೇಲೆ ಇಟ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಒಂದು 2 ನಿಮಿಷ ಬೇಯಿಸ್ಕೊತೀನಿ. ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ತಿರುಗಿಸ್ತೀರಲ್ಲ ಆವಾಗಲೇ ನೀವು ಜೀರಿಗೆನ ಸೇರಿಸ್ಕೊಳ್ಳಿ. ನಾನು ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಜೀರಿಗೆ ಹಾಕಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಂತ ನಾನು ಲಾಸ್ಟಲ್ಲಿ ಸೇರಿಸ್ಕೊತೀನಿ ಅಷ್ಟೇ. ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೆಂದ ನಂತರ ಕೋಲನ್ನೆಲ್ಲ ತೆಗೆದಿಟ್ಟು ನಾನು ಸ್ವಲ್ಪ ಬೆಚ್ಚಗಾಗುವಂಟ ಕಾದು ಇವಾಗ ನಾನು ಉಂಡೆಯನ್ನಾಗಿ ಮಾಡ್ಕೊತಾ ಇದ್ದೀನಿ. ಹಾಗೆ ಮಣೆಯನ್ನು ಉಪಯೋಗಿಸ್ತಾ ಇದ್ದೀನಿ. ಸ್ವಲ್ಪ ತಗೊಂಡು ನೀರು ಹಾಕ್ಕೊಂಡು ಮುದ್ದೆ ಮಾಡ್ತೀವಲ್ಲ ಆ ಥರ ನಾವು ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಿಟ್ಟನ್ನು ನಾವು ಚೆನ್ನಾಗಿ ನಾದಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಹಪ್ಪಳ. ನೋಡಿ ಇವಾಗ ಉಂಡೆಯನ್ನಾಗಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೀವು ಆ ಸೈಜಲ್ಲಿ ಮಾಡ್ಕೊಬೋದು. ನಾನು ಒಬ್ಬಳೇ ಮಾಡ್ತಿರೋದ್ರಿಂದ ನಾನು ಫಸ್ಟೇ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ಒಂದು 2-3 ಇದ್ದರೆ ಬೇಗ ಆಗೋಗುತ್ತೆ. ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಹಪ್ಪಳ ಒತ್ತಿ ನಾವು ಮಾಡ್ಬೋದು. ಮತ್ತು ಇದನ್ನು ನಾವು ಯಾವುದೇ ಕಾರಣಕ್ಕೂ ಮೇಲಿನ ಭಾಗನ ಒಣಗೋಕ್ಕೆ ಬಿಡಬಾರ್ದು. ಪ್ಲೇಟನ್ನು ಮುಚ್ತಾ ಇರಬೇಕು. ಆಮೇಲೆ ನಾವು ಉಂಡೆಯನ್ನಾಗಿ ಮಾಡ್ಕೊತಾ ಇರಬೇಕು. ಆ ಉಂಡೆಗಳು ಅಷ್ಟೇ ಮೇಲ್ಗಡೆ ಭಾಗ ಒಣಗಬಾರ್ದು. ಆಗ ಹಪ್ಪಳ ಮಾಡೋದಕ್ಕೆ ಚೆನ್ನಾಗಿ ಬರೋಲ್ಲ, ಬಿರುಕು ಬಿಟ್ಟಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಉಂಡೆ ಮಾಡಿದ ತಕ್ಷಣ ಅದು ಕ್ಯಾಪನ್ನು ಮುಚ್ಚಿಬಿಟ್ಟು ಆಮೇಲೆ ತಗೊಂಡೋಗಿ ಮಾಡ್ಕೊಳ್ಳಿ. ಮತ್ತು ತಪ್ಪಲಿದು ಅಷ್ಟೇ ಮುಚ್ಚಬೇಕು. ಈಗ ಉಂಡೆ ಎಲ್ಲ ಮಾಡಾಗಿದೆ. ನಾನು ಇವಾಗ ಹಪ್ಪಳನ ಮಿಷಿನಲ್ಲಿ ಒತ್ತುತ್ತಾ ಇದ್ದೀನಿ. ನಿಮ್ಮನೇಲಿ ಮಿಷಿನ್ ಇಲ್ಲ ಅಂದರೆ ನೀವು ಪ್ಲೇಟಲ್ಲೂ ಕೂಡ ಮಾಡ್ಕೊಬೋದು. ಈಗ ಉಂಡೆಗಳನ್ನು ಪ್ರೆಸ್ಸರ್ ಮೇಲೆ ಇಟ್ಟು ನಾನು ಪ್ರೆಸ್ ಮಾಡ್ತಾಯಿದ್ದೀನಿ. ನಾವು ಜಾಸ್ತಿ ಪ್ರೆಸ್ ಮಾಡ್ಬೋದು. ತೀರಾ ತೆಳ್ಳಗಾದರೆ ನಮಗೆ ಹಪ್ಪಳ ಸೀಲ್ ಬಿಟ್ಬಿಡುತ್ತೆ ಬಿಸಿಲಲ್ಲಿ. ಅದಕ್ಕೋಸ್ಕರ ಮೀಡಿಯಮ್ಮಾಗಿ ನೀವು ಮಾಡ್ಕೊಳ್ಳಿ.
ಈಗ ಎಲ್ಲನೂ ಕೂಡ ನಾನು ಮಾಡಿ ಮುಗಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಹಪ್ಪಳ. ನಾನು ಅಷ್ಟರಲ್ಲಿ ನನಗೆ ಒಂದು 150 ಹಪ್ಪಳ ಆಗಿದೆ. 2 ದಿವಸ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಚೆನ್ನಾಗಿ ಒಣಗಿಸಿದ್ರೆ ಎಣ್ಣೆಯಲ್ಲಿ ಹಾಕಿದಾಗ ಚೆನ್ನಾಗಿ ಹರಳುತ್ತೆ, ಅಲ್ಲಿಗೆ ಅಂಟೋದಿಲ್ಲ. ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ನೋಡಿ 2 ದಿವಸ ಪೂರ ನಾನು ಒಣಗಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಹಪ್ಪಳ. ಕೆಳಗೆ ಬಿದ್ದರೂ ಕೂಡ ಒಡೆದೋಗಲ್ಲ, ಅಷ್ಟು ಚೆನ್ನಾಗಿ ಗಟ್ಟಿಯಾಗಿ ಇರುತ್ತೆ ಹಪ್ಪಳ. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.